ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ನೋಡೋಣಂತೆ. 76ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲಿ ವಂದಿಸುತ್ತಾ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ, ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈದೆರೆಲ್ಲ ಕರೆದಾರು, ಶೋಭಾನೇ. ಶೇಷಶಯನನೆ ಬಾ ದೋಷ ದೂರನೆ ಬಾ, ಭಾಸುರ ಕಾಯ ಹರಿಯೇ ಬಾ, ಭಾಸುರ ಕಾಯ ಹರಿಯೇ ಬಾ, ಶ್ರೀಕೃಷ್ಣ ವಿಲಾಸದಿಂದೆಮ್ಮ ಹಸಗೆ ಬಾ, ಶೋಭಾನೇ. ಕಂಜಲೋಚನನೆ ಬಾ ಮಂಜುಳ ಮೂರ್ತಿಯೇ ಬಾ, ಕುಂಜರ ವರದಾಯಕನೇ ಬಾ, ಕುಂಜರ ವರದಾಯಕನೇ ಬಾ, ಶ್ರೀಕೃಷ್ಣ ನಿರಂಜನ ನಮ್ಮ ಹಸಗೆ ಬಾ, ಶೋಭಾನೇ. ಆದಿಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ, ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿಂದೆಮ್ಮ ಹಸಗೆ ಬಾ, ಶೋಭಾನೇ. ಆದಿಕಾರಣನಾಗಿ ಆಗ ಮಲಗಿದ್ದು ಮೋದ ಜೀವರ ತನ್ನುದರದಲ್ಲಿ, ಮೋದ ಜೀವರ ತನ್ನುದರದಲ್ಲಿ ಇಂಬಿತ್ತ ಅನಾದಿ ಮೂರ್ತಿಯೇ ಹಸಗೆ ಬಾ, ಶೋಭಾನೇ. ಸ್ನೇಹಿತರೆ, ಈ 5 ನುಡಿಗಳ ಅರ್ಥವನ್ನು ಇವತ್ತು ನೋಡೋಣಂತೆ. ಹಿಂದಿನ ನುಡಿಯಲ್ಲಿ ನೀವೆಲ್ಲ ನೋಡಿದ್ರಿ, ದೇವನಾರಿಯರು ಎಲ್ಲರೂ ಬಂದುಬಿಟ್ಟು ಕುಣಿತಾ ಇದ್ರಂತೆ, ಮತ್ತು ಹೂವಿನ ಮಳೆಗಳನ್ನು ಶ್ರೀವರನ ಮೇಲೆ ಕರೀತಾ ಇದ್ದರು. ಹಾಗೆಯೇ ದುಂದುಬಿ ಭೇರಿ ಇದೆಲ್ಲನೂ ಮೊಳಗ್ತಾ ಇತ್ತು. ಸಮುದ್ರ ರಾಜ ಅನೇಕ ವಾದ್ಯದವರನ್ನೆಲ್ಲ ಕರೆಸಿ ವಾದ್ಯ ಘೋಷಗಳು ನಡೀತಾ ಇತ್ತು. ಇದರ ನಡುವೆ ಭಗವಂತ ಮತ್ತು ಲಕ್ಷ್ಮೀದೇವಿಯ ವಿವಾಹ ನಡೀತಾ ಇತ್ತು ಅಂತ ಹೇಳಿ ನಾವು ಹಿಂದಿನ ನುಡಿಗಳಲ್ಲಿ ತಿಳ್ಕೊಂಡ್ವಿ. ಈಗ ಎಲ್ಲ ಮುತ್ತೈದೆಯರು ಸೇರಿಬಿಟ್ಟು ಭಗವಂತನನ್ನು ಹಸೆಗೆ ಕರೀತಾ ಇದ್ದಾರೆ. ಮತ್ತೆ ಮತ್ತೆ ಎಲ್ಲ ಮುತ್ತೈದೆಯರು ಕರೀತಾ ಇದ್ದಾರಂತೆ. ಏನಂತ ಕರೀತಾ ಇದ್ದಾರೆ ಅಂದರೆ, ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ, ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದಾರು. ಎಲ್ಲ ಮುತ್ತೈದೆಯರು ಹಾಡಿ ಭಗವಂತನನ್ನು ಕರೀತಾ ಇದ್ದಾರಂತೆ. ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ ಕೃಷ್ಣನನ್ನು. ಮುತ್ತು ರತ್ನಗಳಿಂದ ಮಾಡಿದಂಥ ಹಸೆಮಣೆ ಅಂತೆ ನೋಡ್ರಿ. ಹಸೆಮಣೆಯೆಲ್ಲ ಮುತ್ತು ರತ್ನಗಳಿಂದ ಮಾಡಿದ್ರಂತೆ. ಹಸೆಮಣೆಯ ಮಂಟಪ, ಮಂಟಪ ಹೇಗಿತ್ತು ಭಗವಂತನ ಮದುವೆಯ ಮಂಟಪ ಅಂತಂದರೆ ಮುತ್ತು ರತ್ನ ಇವುಗಳಿಂದ ಮಾಡಿದ್ದಂತೆ. ಆ ಒಂದು ಮುತ್ತು ರತ್ನಗಳಿಂದ ಮಾಡಿದಂಥ ಮಂಟಪಕ್ಕೆ ಮುತ್ತೈದೆಯರೆಲ್ಲನೂ ಕೃಷ್ಣನನ್ನು ಕರೀತಾ ಇದ್ದಾರೆ. ಹಾಡಿಬಿಟ್ಟು ಕೃಷ್ಣನನ್ನು ಬಾ ಅಂತ ಕರೀತಾ ಇದ್ದಾರಂತೆ. ಭಗವಂತನ ವಿವಾಹ ಅಂತಂದರೆ ಹೇಗೆಲ್ಲ ಇರುತ್ತೆ ಅಂತ ನಾವು ಒಂದೊಂದು ನುಡಿಗಳಲ್ಲಿ ಕೇಳ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ. ಭಗವಂತನ ಮದುವೆ ಹೇಗಿತ್ತು ಅಂತ ಎಂಥ ಸುಂದರವಾದಂಥ ಒಂದು ನುಡಿಗಳು. ಇದನ್ನು ಕೇಳ್ತಾ ಇದ್ರೇ ನಾವು ಮದುವೆಯನ್ನು ನೋಡ್ತಾ ಇದ್ದೀವೇನೋ, ಭಗವಂತ ಮತ್ತು ಲಕ್ಷ್ಮೀದೇವಿಯ ವಿವಾಹವನ್ನು ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ನಮಗೆ. ಆ ಥರ ಇಲ್ಲಿ ಬರೆದಿದ್ದಾರೆ ವಾದಿರಾಜ ಗುರುಗಳು. ಭಗವಂತನ ವಿವಾಹದ ಮಂಟಪ ಹೇಗಿತ್ತು ಅಂತಂದರೆ ಅತ್ಯಂತ ಚೊಕ್ಕವಾದಂತಹ ಚಿನ್ನ, ಒಳ್ಳೆಯ ಚಿನ್ನ, ಮತ್ತು ಮಾಮೂಲಿ ಚಿನ್ನ ಅಲ್ಲ, ಅತ್ಯಂತ ಚೊಕ್ಕವಾದದ್ದು. ನಾವೀಗ 24 ಕ್ಯಾರೆಟ್ ಅಂತ ಏನಂತೀವಿ, ಆ ರೀತಿ ಚೊಕ್ಕವಾದಂಥ ಚಿನ್ನದಿಂದ ನವರತ್ನಗಳಿಂದ ಮಾಡಿದಂಥ ಮಂಟಪ ಇತ್ತಂತೆ ಭಗವಂತನದ್ದು. ಈಗೆಲ್ಲ ನಾವು ಮದುವೆಗಳಲ್ಲಿ ನೋಡ್ತಾ ಇರ್ತೀವಲ್ವ, ವಿಧ ವಿಧವಾದಂಥ ಮಂಟಪಗಳನ್ನು ಮಾಡಿಸ್ತಾರೆ. ಎಳನೀರಿನ ಮಂಟಪ ಆಗಿರಲಿ ಅಥವಾ ಮುತ್ತುಗಳಿಂದ ಮಾಡಿಸಿದಂಥ ಮಂಟಪ, ಹೀಗೆಲ್ಲ ನಾವು ಕೆಲವೊಂದು ವಿವಾಹಗಳಲ್ಲಿ ನೋಡ್ತಾ ಇರ್ತೀವಿ. ಆದರೆ ಭಗವಂತನದ್ದು ಚೊಕ್ಕ ಬಂಗಾರದಿಂದ ಮಾಡಿದಂಥ ನವರತ್ನ ಮಂಟಪ ಅಂತೆ ನೋಡ್ರಿ. ಹೇಗಿತ್ತು ಅಂದರೆ ಚಿನ್ನದ ಕಂಬಗಳಿದ್ವಂತೆ. ಆ ಒಂದು ಮಂಟಪಕ್ಕೆ ಚಿನ್ನದ ಕಂಬಗಳು, ಗೋಡೆಗಳೆಲ್ಲ ಸ್ಫಟಿಕದಿಂದ ಕೂಡಿದಂಥದ್ದು. ಸ್ಫಟಿಕ ಎಷ್ಟು ಹೊಳಿತಾ ಇರುತ್ತೆ, ಅದರಲ್ಲಿ ನಮ್ಮ ಮುಖ ಕಾಣಿಸುವಷ್ಟು ಸ್ವಚ್ಛವಾಗಿರುತ್ತೆ ಸ್ಫಟಿಕ. ಅದರಿಂದ ಮಾಡಿದಂಥ ಗೋಡೆಗಳಂತೆ.
ಮೇಲಿಂದ ಕೆಳಗೆ ಇಳಿಬಿಟ್ಟಿರುವಂಥ ಮುತ್ತಿನ ಎಳೆಗಳು, ಹಾಗೆಯೇ ವಜ್ರದ ಪಾವಟಿಗಳು, ನಾನಾ ರತ್ನಗಳಿಂದ ನಿರ್ಮಿತವಾದಂಥ ಕಲಶಗಳಿದ್ವಂತೆ. ಮತ್ತು ಮಾಣಿಕ್ಯದಿಂದ ಹೊಳೆಯುವಂಥ ವಿಲಾಸ ಸ್ಥಾನವಿತ್ತಂತೆ ಅಲ್ಲಿ. ಹೀಗೆ ಭಗವಂತನ ವಿವಾಹದ ಮಂಟಪ ಬಣ್ಣ ಬಣ್ಣದ ರಂಗವಲ್ಲಿಗಳಿಂದ ಕಂಗೊಳಿಸ್ತಾ ಇತ್ತಂತೆ. ವಿವಾಹ ಮಂಟಪಕ್ಕೆ ಧ್ವಜ, ಪತಾಕೆ, ತೋರಣ, ಮೇಲುಕಟ್ಟು, ಕಲಶ ಎಲ್ಲನೂ ಮಂಗಳಕರವಾದಂಥ ವಸ್ತುಗಳಿದ್ವಂತೆ. ಮಂಗಳ ವಾದ್ಯಗಳು ಮೊಳಗ್ತಾ ಇದ್ವು. ಇದರಿಂದ ಶೋಭಿಸ್ತಾ ಇತ್ತಂತೆ ಭಗವಂತನ ಒಂದು ವಿವಾಹದ ಮಂಟಪ. ಭಗವಂತನ ಮಂಟಪ ಅತ್ಯಂತ ಮನೋಹರವಾಗಿತ್ತಂತೆ. ಅಲ್ಲಿಗೆ ಎಲ್ಲ ಮುತ್ತೈದೆಯರು ಕೃಷ್ಣನನ್ನು ಕರೀತಾ ಇದ್ದಾರೆ. ಕೃಷ್ಣ ಹಸೆಮಣೆಗೆ ಬಾಪ ಅಂತ ಕರೀತಾ ಇದ್ದಾರಂತೆ. ಹಾಗೆಯೇ ಶೇಷ ಶಯನನೇ ಬಾ, ದೋಷ ದೂರನೇ ಬಾ, ಭಾಸುರಕಾಯ ಹರಿಯೇ ಬಾ, ಭಾಸುರಕಾಯ ಹರಿಯೇ ಬಾ ಶ್ರೀಕೃಷ್ಣ, ವಿಲಾಸದಿಂದೆಮ್ಮ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ನೋಡ್ರಿ, ಭಗವಂತನ ವರ್ಣನೆಯನ್ನು ಮಾಡಿ ಮಾಡಿ ಮುತ್ತೈದೆಯರು ಕೃಷ್ಣನನ್ನು ಕರೀತಾ ಇದ್ದಾರೆ. ಶೇಷ ಶಯನನೇ ಬಾ, ಶೇಷನನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಂಥವನೇ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ಮತ್ತು ದೋಷ ದೂರನೇ ಬಾ, ಭಗವಂತನಿಗೆ ಯಾವುದೇ ರೀತಿಯ ದೋಷಗಳಿಲ್ಲ, ಪಾಪಗಳಿಲ್ಲ ಅಂತ ಹೇಳಿ ತುಂಬ ಸಲ ನಾವು ತುಂಬ ನುಡಿಗಳಲ್ಲಿ ಕೇಳಿದ್ದೀವಿ. ಹಾಗೆ ಇಲ್ಲಿ ಮುತ್ತೈದೆಯರು ಹೇಳ್ತಾ ಇದ್ದಾರೆ, ಶೇಷ ಶಯನನೇ ಬಾ, ದೋಷ ದೂರನೇ ಬಾ, ಭಾಸುರಕಾಯ ಹರಿಯೇ ಬಾ. ಭಾಸುರಕಾಯ ಅಂದರೆ ಪ್ರಜ್ವಲಿಸುವಂತಹ ದೇಹವನ್ನು ಹೊಂದಿರುವಂಥವನೇ ಅಂತ ಕರೀತಾ ಇದ್ದಾರೆ. ಒಳ್ಳೆಯ ಸುಂದರವಾದಂತಹ ದೇಹ ಭಗವಂತನದ್ದು. ಇಂತಹ ಒಳ್ಳೆ ಪ್ರಜ್ವಲಿಸುವಂತಹ ದೇಹವನ್ನು ಹೊಂದಿರುವಂತಹ ಭಗವಂತ ಕೃಷ್ಣ ಪರಮಾತ್ಮ ನೀನು ಬಾ ಅಂತ ಕರೀತಾ ಇದ್ದಾರೆ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ, ಭಾಸುರಕಾಯ ಹರಿಯೇ ಬಾ ಶ್ರೀಕೃಷ್ಣ, ವಿಲಾಸದಿಂದೆಮ್ಮ ಹಸೆಗೆ ಬಾ ಅಂತ. ಸಂತೋಷದಿಂದ ನಗುನಗುತ್ತಾ ಈ ಒಂದು ಹಸೆಮಣೆಗೆ, ಮುತ್ತು ರತ್ನಗಳಿಂದ ಮಾಡಿದಂಥ ಹಸೆಮಣೆಗೆ ಬಾ ಅಂತ ಹೇಳಿ ಕೃಷ್ಣನನ್ನು ಮುತ್ತೈದೆಯರೆಲ್ಲ ಈ ನುಡಿಯಲ್ಲಿ ಕರೀತಾ ಇದ್ದಾರೆ. ಮತ್ತು ಕಂಜಲೋಚನನೇ ಬಾ, ಮಂಜುಳ ಮೂರ್ತಿಯೇ ಬಾ, ಕುಂಜರ ವರದಾಯಕನೇ ಬಾ, ಕುಂಜರ ವರದಾಯಕನೇ ಬಾ ಶ್ರೀಕೃಷ್ಣ, ನಿರಂಜನ ನಮ್ಮ ಹಸೆಗೆ ಬಾ ಅಂತ ಕರೀತಾರೆ. ಈ ನುಡಿಯಲ್ಲಿ ಕಂಜಲೋಚನನನ್ನು ಕರೀತಾ ಇದ್ದಾರೆ. ಕಂಜಲೋಚನ ಅಂತಂದರೆ ಕಮಲದಂತಹ ಕಣ್ಣಿನವನೇ ಅಂತ. ಕಂಜ ಅಂತಂದರೆ ಕಮಲ ಅಂತ. ಕಮಲದಂತಹ ಕಣ್ಣುಗಳನ್ನು ಉಳ್ಳವನೇ. ಮಂಜುಳ ಮೂರ್ತಿ ಅಂದರೆ ಸುಂದರ ಶರೀರವನ್ನು ಹೊಂದಿದವನೇ. ಕುಂಜರ ವರದಾಯಕನೇ ಬಾ ಅಂತಂದರೆ, ಕುಂಜರ ಅಂತಂದರೆ ಆನೆ. ಆನೆಗೆ ವರವನ್ನು ಕೊಟ್ಟವನೇ ಯಾರು ಹೇಳ್ರಿ? ಗಜೇಂದ್ರನಿಗೆ ಮುಕ್ತಿಯನ್ನು ಕರುಣಿಸಿದಂತಹ ಭಗವಂತನನ್ನು ಆ ರೀತಿಯಾಗಿ ಕರೀತಾ ಇದ್ದಾರೆ. ಕಮಲದಂಥ ಕಣ್ಣುಗಳು ಉಳ್ಳವನೇ ಬಾ ಅಂತ ಕರೀತಾರೆ. ಸುಂದರವಾದಂತಹ ಶರೀರವನ್ನು ಉಳ್ಳವನೇ ಬಾ ಅಂತ ಕರೀತಾ ಇದ್ದಾರೆ. ಮತ್ತು ಆನೆಗೆ ವರವನ್ನು ಕೊಟ್ಟಂತಹ ಗಜೇಂದ್ರನಿಗೆ ಮುಕ್ತಿಯನ್ನು ಕರುಣಿಸಿದಂತಹ ಭಗವಂತ ನೀನು ಬಾ ಅಂತ ಕರೀತಾ ಇದ್ದಾರೆ. ಕುಂಜರ ವರದಾಯಕನೇ ಬಾ ಶ್ರೀಕೃಷ್ಣ, ನಿರಂಜನ ನಮ್ಮ ಹಸೆಗೆ ಬಾ ಅಂತ ಕರೀತಾರೆ. ನಿರ್ದೋಷನಾದಂತಹ ಭಗವಂತ ನೀನು, ನಿರಂಜನ ನೀನು ಕೃಷ್ಣನನ್ನು ಕರೀತಾ ಇದ್ದಾರೆ. ನೋಡ್ರಿ, ತುಂಬ ಸುಂದರವಾದಂಥ ಶರೀರವನ್ನು ಭಗವಂತ ಹೊಂದಿದ್ದಾನೆ. ಸುಂದರವಾದಂಥ ಕಣ್ಣುಗಳನ್ನು ಹೊಂದಿದ್ದಾನೆ. ಮುಖದ ಸೌಂದರ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ ಭಗವಂತನದ್ದು, ಆ ಕಣ್ಣುಗಳಿಂದನೇ ಅಷ್ಟು ಸೌಂದರ್ಯ ಭಗವಂತನದ್ದು ಇತ್ತಂತೆ. ಕೆಲವರಿಗೆ ಕಣ್ಣು ತುಂಬ ಅಂದವಾಗಿರುತ್ತೆ, ತುಂಬ ಸುಂದರವಾಗಿರುತ್ತೆ. ಕಣ್ಣುಗಳಿಂದನೇ ಅವರ ಮುಖ ಸೌಂದರ್ಯ ಹೆಚ್ಚಿರುತ್ತೆ. ಹಾಗೆ ಕಣ್ಣುಗಳು ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಮೂಗು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕಣ್ಣು ಮೂಗು ಚೆಂದ ಇದ್ದರೆ ಮುಖನೂ ಸಹ ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಭಗವಂತನ ಕಣ್ಣುಗಳಂತೂ ಕಮಲದಂತೆ ಇತ್ತಂತೆ. ಹಾಗೆ ಅಂತಹ ಕಣ್ಣುಗಳಿಂದ ಕರುಣಾಪೂರ್ಣ ದೃಷ್ಟಿಯನ್ನು ಭಗವಂತ ನಮ್ಮ ಮೇಲೆ ಬೀರ್ತಾನೆ. ಇಂತಹ ಕಣ್ಣುಗಳಿಂದ ಗಜೇಂದ್ರನ ದುಃಖವನ್ನು ದೂರ ಮಾಡಿದಂಥವನೇ ಅಂತ ಕರೀತಾರೆ. ನೋಡ್ರಿ, ಭಗವಂತನ ಒಂದೇ ಒಂದು ದೃಷ್ಟಿಯಿಂದ ಆನೆಗೆ ಆಗಿರುವಂಥ ನೋವೆಲ್ಲ ಹೊರಟೋಯ್ತಂತೆ. ಗಜೇಂದ್ರ 1000 ವರ್ಷಗಳ ಕಾಲ ಆ ಮೊಸಳೆ ಬಾಯಿಗೆ ಕಾಲು ಸಿಕ್ಕೊಂಡು 1000 ವರ್ಷ ಇರ್ತಾನಂತೆ ಗಜೇಂದ್ರ ನೀರಿನಲ್ಲಿ. ಇಬ್ಬರಿಗೂ ಸಾವಿಲ್ಲ. ಆದರೆ ಭಗವಂತ ಒಂದೇ ಒಂದು ದೃಷ್ಟಿಯನ್ನು ಆ ಒಂದು ಮೊಸಳೆ ಮೇಲೆ ಬೀರ್ಬಿಟ್ಟು ಮೊಸಳೆಯ ಸಂಹಾರವನ್ನು ಮಾಡಿ, ಅದೇ ಒಂದು ಕರುಣಾದೃಷ್ಟಿಯಿಂದ ಗಜೇಂದ್ರನನ್ನು ರಕ್ಷಣೆ ಮಾಡಿ, ಗಜೇಂದ್ರನಿಗೆ ಆ ಕ್ಷಣದಲ್ಲಿ
ಎಲ್ಲ ನೋವು ಹೊರಟು ಹೋಯ್ತಂತೆ. ಗಜೇಂದ್ರ ಮೋಕ್ಷ ಕೇಳಿದಷ್ಟು ಭಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ, ಭಕ್ತಿ ಬೆಳೆಯುತ್ತೆ. ಎಷ್ಟೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಗಜೇಂದ್ರ ಮೋಕ್ಷ ಕೇಳಬೇಕು ಅಂತ ಹೇಳ್ತಾರೆ. ಗಜೇಂದ್ರನಿಗೆ ಬಂದಂತಹ ಕಷ್ಟ ಭಗವಂತ ಹೇಗೆ ನಿರ್ಮೂಲನೆಯನ್ನು ಮಾಡ್ದ, ಅದೇ ರೀತಿ ನಮ್ಮ ಕಷ್ಟಗಳನ್ನು ಭಗವಂತ ನಿರ್ಮೂಲನೆಯನ್ನು ಮಾಡ್ತಾನೆ. ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ಗಜೇಂದ್ರ ಮೋಕ್ಷ. ಇದರಿಂದ ಭಕ್ತಿ ಹೆಚ್ಚಾಗುತ್ತೆ. ಎಷ್ಟು ಕೇಳಿದರೂ ಮತ್ತೆ 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 ಕೇಳಬೇಕು ಅಂತ ಆಸೆ ಹುಟ್ಟುವಂತಹ ಒಂದು ಗಜೇಂದ್ರ ಮೋಕ್ಷ. ನಾವು ನಮ್ಮ ಜೀವನದಲ್ಲಿ ನೋವು ಹೋಗಲಾಡಿಸ್ಕೋಬೇಕು ಅಂದರೆ ಗಜೇಂದ್ರ ಮೋಕ್ಷ ಹೇಳಬೇಕು ಮತ್ತು ಕೇಳಬೇಕು. ಇಂತಹ ಒಂದು ಸುಂದರವಾದಂಥ ರೂಪವನ್ನು ಭಗವಂತ ಹೊಂದಿದ್ದಾನೆ. ಇಂತಹ ಭಗವಂತನನ್ನು, ಕೃಷ್ಣ ಪರಮಾತ್ಮನನ್ನು ಮುತ್ತೈದೆಯರೆಲ್ಲನೂ ಹಸೆಗೆ ಕರೀತಾ ಇದ್ದಾರೆ. ಆದಿಕಾಲದಲ್ಲಿ ಆಲಾದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿಂದೆಮ್ಮ ಹಸೆಗೇವ ಅಂತ ಕರೀತಾರೆ. ಈ ನುಡಿಯಲ್ಲಿ ಭಗವಂತನ ವರ್ಣನೆಯನ್ನು, ಗುಣಗಾನವನ್ನು ಮಾಡಿದ್ದಾರೆ ನೋಡ್ರಿ. ಶ್ರೀ ಲಕ್ಷ್ಮೀ ಶೋಭಾನದಲ್ಲಿ ಹಿಂದಿನ ನುಡಿಗಳಲ್ಲಿ ನಾವೆಲ್ಲ ಕೇಳಿದ್ವಿ. ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಉದರದಲ್ಲಿ ಹಾಕ್ಕೊಂಡು ಆಲದೆಲೆಯ ಮೇಲೆ ಮಲಗಿರ್ತಾನೆ, ಪವಡಿಸ್ತಾ ಇರ್ತಾನೆ ಅಂತ ಹೇಳಿ ಹಿಂದಿನ ನುಡಿಗಳಲ್ಲೆಲ್ಲ ಕೇಳಿದ್ವಿ. ಅದನ್ನು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ನೋಡ್ರಿ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ವಟಪತ್ರ ಶಯನನಾಗಿ ಮಲಗಿದಂಥ ಭಗವಂತ ಹಾಗೆ ಶ್ರೀದೇವಿ ಲಕ್ಷ್ಮೀದೇವಿಯೊಟ್ಟಿಗೆ ಮಲಗಿದ್ದ ಅಂತ ಹೇಳ್ತಾರೆ. ಆದಿಕಾಲದಲ್ಲಿ ಆಲಾದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿಂದೆಮ್ಮ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ಸಂತೋಷದಿಂದ ನಮ್ಮ ಹಸೆಗೆ ಬಾ ಅಂತ ಕರೀತಾರೆ. ನಮ್ಮ ಹಸೆಗೆ, ನಮ್ಮ ಮನೆಗೆ, ಹೀಗೆ ಎಷ್ಟು ಸಲ ಈ ನುಡಿಯಲ್ಲಿ ಬಂದಿದೆ ಸ್ನೇಹಿತರೆ. ನಮ್ಮ ಮನೆಗೆ ಬಾ, ನಮ್ಮ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ಆದಿಕಾರಣನಾಗಿ ಆಗ ಮಲಗಿದ್ದು ಮೋದಜೀವರ ತನ್ನುದರದಲ್ಲಿ ಇಂಬಿತ್ತ ಅನಾದಿ ಮೂರುತಿಯೇ ಹಸೆಗೆ ಬಾ ಅಂತ ಕರೀತಾರೆ. ಆದಿಕಾರಣನಾಗಿ ಆಗ ಮಲಗಿದ್ದು, ಆದಿಕಾರಣನಾಗಿ ಅಂತಂದರೆ ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತನೇ ಮೊದಲು ಕಾರಣ. ಹಾಗಾಗಿ ಮೂಲ ಕಾರಣನಾದಂಥ ನೀನು ಮಲಗಿದ್ದೆ ಅಲ್ವಾ ಆಲದೆಲೆಯ ಮೇಲೆ. ಸುಖಿಗಳಾಗಿದ್ದಂಥ ಜೀವರುಗಳನ್ನು ತನ್ನ ಉದರದಲ್ಲಿ, ತನ್ನ ಹೊಟ್ಟೆಯೊಳಗೆ ಹಾಕಿಕೊಂಡಿರ್ತಾನೆ ಭಗವಂತ. ಅಂತಹ ಅನಾದಿ ಮೂರುತಿಯೇ ಹಸೆಗೆ ಬಾ ಅಂತ ಕರೀತಾರೆ. ಈಗ ಆದಿಕಾರಣನಾಗಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಉದಾಹರಣೆಗೆ ಅನ್ನಕ್ಕೆ ಅಕ್ಕಿ ಮೊದಲು ಕಾರಣ ಅಲ್ವಾ. ಅಕ್ಕಿ ಇದ್ರೇ ಅನ್ನ ಆಗುತ್ತೆ. ಬರೀ ನೀರಿಟ್ಟರೆ ಅನ್ನ ಆಗುತ್ತಾ? ಆಗೋದಿಲ್ಲ. ಹಾಗೆ ಅನ್ನಕ್ಕೆ ಆದಿ ಕಾರಣ ಏನು? ಅಕ್ಕಿ. ಒಂದು ಅಕ್ಕಿಯಿಂದ ಒಂದು ಬಾರಿ ನಾವು ಊಟವನ್ನು ಮಾಡ್ಬೋದು. ಅಕ್ಕಿಯನ್ನು ಹಾಕಿ ಅನ್ನ ಮಾಡಿಕೊಂಡು ಊಟ ಮಾಡಿಬಿಡ್ಬೋದು. ಅಷ್ಟೇ, ಒಂದು ಬಾರಿ ಮಾತ್ರ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನ್ನ ಮಾಡುವವರು ಪ್ರತಿನಿತ್ಯ ಅನ್ನವನ್ನು ಮಾಡ್ತಾರೆ. ಅಕ್ಕಿ ಇತ್ತು ಅಂದರೆ. ಅಕ್ಕಿ ಇಲ್ಲ ಅಂತಂದರೆ ಅದನ್ನು ಒಂದು ಬಾರಿ ಮಾತ್ರ ನಾವು ಬಳಸ್ಕೊಂಡು ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಅಕ್ಕಿನ ಮತ್ತೆ 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 ಮಾಡಲಿಕ್ಕೆ ಸಾಧ್ಯನಾ? ಈಗ ಒಂದು ಅಕ್ಕಿನ ಅನ್ನ ಮಾಡಿಬಿಟ್ಟು ಮತ್ತೆ ಅದನ್ನು ಅಕ್ಕಿ ಮಾಡಿ ಮತ್ತೆ ಅನ್ನ ಮಾಡಿಕೊಂಡು ಮತ್ತೆ ಅಕ್ಕಿ ಮಾಡಿ ಆ ಥರ ಮಾಡಲಿಕ್ಕಾಗುತ್ತಾ? ಇಲ್ಲ. ಒಂದು ಸಲ ಅನ್ನ ಮಾಡ್ಕೊಂಡ್ಬಿಟ್ಟು ತಿಂದುಬಿಟ್ರೆ ಅದು ಮುಗಿದು ಹೋಯಿತು. ಆದರೆ ಅನ್ನವನ್ನು ಮಾಡೋರು ಎಷ್ಟು ಬಾರಿ ಆದರೂ ಅಕ್ಕಿ ಇತ್ತು ಅಂದರೆ ಅನ್ನವನ್ನು ಮಾಡ್ಬೋದು. ಹಾಗೆ ದೇವರು ಭಗವಂತ ಇಡೀ ಜಗತ್ತನ್ನು ಅನಂತ ಬಾರಿ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ ಅಲ್ವಾ ಭಗವಂತ. ಅವನು ಮಾತ್ರ ಮಾಡಬಲ್ಲ. ಭಗವಂತ ಒಬ್ಬನೇ ಮಾಡಬಲ್ಲ, ಒಬ್ಬನೇ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಆದಿ ಕಾರಣನಾಗಿ ಆಗ ಮಲಗಿದ್ದು. ಬೇರೆ ಯಾರೂ ಇದಕ್ಕೆ ಕಾರಣಕರ್ತರು ಅಲ್ಲ, ಯಾರೂ ಅಲ್ಲ. ಭಗವಂತ ಮಾತ್ರ ಮೊದಲು ಮೂಲ ಕಾರಣಕರ್ತ ಅಂತ ಹೇಳ್ಬೋದು. ಮುಂದೆ ಹುಟ್ಟುವಂತಹ ಜಗತ್ತಿಗೆ ದೇವರು ಕಾರಣನಾಗಿದ್ದಾನೆ. ಇದೇ ಆದಿ ಕಾರಣ ಅಂತ ಇಲ್ಲಿ ಬರೆದಿದ್ದಾರೆ. ಮೋದ ಜೀವರನ್ನು ತನ್ನ ಉದರದಲ್ಲಿ ಹಾಕಿಕೊಂಡಂಥವನು ಸುಖಿಗಳಾದಂತಹ ಜೀವರುಗಳನ್ನು ತನ್ನ ಉದರದಲ್ಲಿ ಹಾಕ್ಕೊಂಡಿರ್ತಾನಂತೆ. ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ? ಜನರು ತಮ್ಮ ತಮ್ಮ ಗತಿಗೆ ತಕ್ಕ ಸಾಧನೆಯನ್ನು ಸಾಧಿಸಿಕೊಳ್ಳಲೆಂದು. ಲಕ್ಷ್ಮೀ ಹೃದಯದಲ್ಲಿ ಬರುತ್ತೆ. ಜನರು ತಮ್ಮ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಪುನರಪಿ ಸೃಷ್ಟಿಯ ಮಾಡುವೆನೆಂದು ಅಂತ ಹೇಳಿ ಒಂದು ಸಾಲು ಬರುತ್ತೆ.
ಲಕ್ಷ್ಮೀ ಹೃದಯದಲ್ಲಿ. ಅಂದರೆ ನಾವೀಗ ಏನಾದರೂ ಸಾಧನೆಯನ್ನು ಮಾಡಿ ಭಗವಂತನನ್ನು ಒಲಿಸ್ಕೊಂಡು ಸಾಧನೆಯನ್ನು ಮಾಡಲಿಕ್ಕಾಗಿ ಭಗವಂತ ಈ ರೀತಿ ಸೃಷ್ಟಿಯನ್ನು ಮಾಡ್ತಾನೆ ಮತ್ತೆ ಮತ್ತೆ ಅಂತ ಆ ಒಂದು ನುಡಿಯಲ್ಲಿ ಸಾಲಿನಲ್ಲಿ ಬರೆದಿದ್ದಾರೆ ವಾದಿರಾಜರು. ಹಾಗೆ ಮೋದ ಜೀವರ ತನ್ನುದರದಲ್ಲಿಟ್ಟು ಪ್ರಳಯ ಕಾಲದಲ್ಲಿ ಜೀವರಿಗೆಲ್ಲನೂ ಏನೂ ಕೆಲಸವನ್ನು ಕೊಡೋಲ್ಲಂತೆ. ಜೀವರಿಗೆಲ್ಲನೂ ನಿದ್ದೆಯನ್ನು ಮಾಡಿಸ್ಬಿಡ್ತಾನಂತೆ. ಪ್ರಳಯ ಕಾಲದಲ್ಲಿ ಭಗವಂತ ತನ್ನ ಉದರದಲ್ಲಿ ಹಾಕ್ಕೊಂಡು ನಿದ್ದೆ ಮಾಡಿಸ್ಬಿಡ್ತಾನಂತೆ. ಚೆನ್ನಾಗಿ ನಿದ್ದೆ ಮಾಡಿಸ್ತಾನಂತೆ. ಜೀವರು ಮಲಗಿದ್ದಾಗ ಅವರಿಗೆಲ್ಲ ಸ್ವರೂಪ ಸುಖವನ್ನು ಆನಂದವನ್ನು ಉಣಿಸ್ತಾನಂತೆ. ಇಂತಹ ಮೂರುತಿಯಾದಂಥ ಭಗವಂತ ನೀನು ಹಸೆಗೆ ಬಾ ಅಂತ ಇಲ್ಲಿ ಮುತ್ತೈದೆಯರೆಲ್ಲನೂ ಭಗವಂತನನ್ನು ಹಾಡಿ ಕರೀತಾ ಇದ್ದಾರೆ ನೋಡ್ರಿ. ಇಂತಹ ಸುಂದರವಾದ ನುಡಿಗಳಲ್ವ ಸ್ನೇಹಿತರೆ. ಇನ್ನು ಸ್ವಲ್ಪ ನುಡಿಗಳಿದ್ದಾವೆ ಅಷ್ಟೇ, ಆಗೋಗ್ತಾ ಬರ್ತಾ ಇದೆ ಲಕ್ಷ್ಮೀ ಶೋಭಾನ. ಈಗಾಗಲೇ 80ನೇ ನುಡಿಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ನುಡಿಗಳಿದ್ದಾವೆ, ನಾನು ಬೇಗ ಮುಗಿಸ್ಕೊಡ್ತೀನಂತೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.